ನಮಸ್ಕಾರ ವೀಕ್ಷಕರೇ, ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ದಿನಗಳಲ್ಲಿ ಆರೋಗ್ಯ ಎಂದರೆ ಯಾರಿಗೆ ತಾನೇ ಕಾಳಜಿ ಇಲ್ಲ ಹೇಳಿ? ಒಂದು ಸಣ್ಣ ಶೀತ ಆದರೂ ಎಲ್ಲರಿಗೂ ಭಯ ಕಾಡುತ್ತೆ. ಹೀಗಿರುವಾಗ ನಮ್ಮ ಸಂಯುಕ್ತ ಕರ್ನಾಟಕ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ನೀಡಲು, ಎಚ್ಚರಿಕೆಯನ್ನು ನೀಡಲು ಪ್ರತಿದಿನ ಹೊಸ ಹೊಸ ಕಾರ್ಯಕ್ರಮದೊಂದಿಗೆ ಹೆಜ್ಜೆ ಇಡ್ತಾ ಇದೆ. ಇಂದು ಮಹಿಳೆಯರು, ಅದರಲ್ಲೂ ಮಹಿಳೆಯರ ಆರೋಗ್ಯ, ಹೆರಿಗೆಯ ನಂತರ ಆರೋಗ್ಯ, ಮಕ್ಕಳ ಆರೋಗ್ಯ, ಗರ್ಭಾವಸ್ಥೆಯಲ್ಲಿ ತೆಗೆದುಕೊಳ್ಬೇಕಾದ ಮುನ್ನೆಚ್ಚರಿಕೆ, ಹೀಗೆ ಇನ್ನಷ್ಟು ಮಾಹಿತಿಯನ್ನು ನೀಡಲು ನಮ್ಮೊಂದಿಗಿದ್ದಾರೆ ಮದರ್ಹುಡ್ ಆಸ್ಪತ್ರೆಯ ಖ್ಯಾತ ವೈದ್ಯೆ ಡಾಕ್ಟರ್ ಭಾವನಾ ಗಿರೀಶ್ ಅವರು. ಮೇಡಮ್, ಆತ್ಮೀಯವಾದ ಸ್ವಾಗತ. ಈಗಾಗಲೇ ನಾನು ಹೇಳಿರೋ ಹಾಗೆ ಇಂದು ಗರ್ಭಿಣಿ ಅಂದ ತಕ್ಷಣ ಸಾಕಷ್ಟು ಮೂಢನಂಬಿಕೆಗಳು ಕೂಡ ನಮ್ಮನ್ನು ಕಾಡ್ತವೆ. ಅದರಲ್ಲೂ ಗ್ರಾಮೀಣ ಭಾಗದಲ್ಲಿ ಯಥೇಚ್ಛವಾಗಿ ಅದರ ಮಗು ಆದ ತಕ್ಷಣ ಅವ್ರನ್ನ ಬೇರೆ ಕಡೆ ಕರ್ಕೊಂಡು ಹೋಗಿ ಇಡುವಂಥದ್ದು, ಮನೆಯಿಂದ ಹೊರಗೆ ಕೂರಿಸುವಂಥದ್ದು, ಈ ಥರದ್ದು ಕೂಡ ಇನ್ನೂ ನಡೀತಾ ಇದೆ ಅನ್ನೋದು ನಂಬಕ್ಕೆ ಆಗ್ತಾ ಇಲ್ಲ. ಅಂಥ ಸಮಯದಲ್ಲಿ ಅದರಲ್ಲಿ ಪ್ರಥಮವಾಗಿ ಮೇಡಮ್, ಇವಾಗ ಗರ್ಭಿಣಿ ಅಂತ ಗೊತ್ತಾಗೋದು ಹೇಗೆ? ಅದರ ಬೇಸಿಕ್ ಲಕ್ಷಣಗಳು ಏನೇನು? ಸೊ ಪ್ರತಿಯೊಬ್ಬರಿಗೂ ಅವರು ಕನ್ಸೀವ್ ಆದಾಗ, ಗರ್ಭಿಣಿ ಆದಾಗ ಅವರಿಗೆ ಏನು ಅನಿಸುತ್ತೆ, ಸಿಂಪ್ಟಮ್ಸ್ ಏನಾಗುತ್ತೆ, ಬೇರೆ ಬೇರೆ ಇರ್ಬೋದು. ಜನರಲ್ ಆಗಿ ನಮಗೆ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಈ ಸಿಂಪ್ಟಮ್ ಇದ್ದರೆ ನೀವು ಗ್ಯಾರಂಟಿ ಪ್ರೆಗ್ನೆಂಟ್ ಇದ್ದೀರಾ ಅಂತ. ಬಟ್ ಜನರಲಿ ನಾವು ಏನು ಹೇಳೋದು ಅಂದರೆ, ಯಾವ ಹೆಂಗಸರಿಗೆ ರೆಗ್ಯುಲರ್ ಮುಟ್ಟಾಗತ್ತೆ, ತಿಂಗಳು ಮುಟ್ಟಾಗತ್ತೆ, ಅವರಿಗೆ ಪೀರಿಯಡ್ ಡಿಲೇ ಆದರೆ ಅವರು ವೇಟ್ ಮಾಡೋದು ಬೇಡ, ಇಮ್ಮಿಡಿಯೇಟ್ ಆಗಿ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡಲಿ ಅಂತ. ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಇವಾಗ ಎಲ್ಲ ಕಡೆನೂ ಅವೈಲಬಲ್ ಇದೆ, ಹಳ್ಳಿನಲ್ಲೂ ಅವೈಲಬಲ್ ಇದೆ. ಆ್ಯಂಡ್ ಅದನ್ನು ಮಾಡೋದಕ್ಕೆ ತುಂಬಾ ಸುಲಭ. 1-2 ಡ್ರಾಪ್ ಯೂರಿನ್ನ ಆ ಟೆಸ್ಟ್ ಕಿಟ್ ಮೇಲೆ ಹಾಕಿದ್ರೆ 2 ಲೈನ್ ಕಾಣಿಸುತ್ತೆ. 2 ಲೈನ್ ಕಾಣಿಸ್ತು ಅಂದರೆ ಇಮ್ಮಿಡಿಯೇಟ್ ಆಗಿ ಹೋಗಿ ನಿಮ್ಮ ಡಾಕ್ಟರ್ನ ನೋಡಿ. ಅದರೊಳಗೆ ಏನಾದರೂ ಡೌಟ್ ಇದ್ದರೆ, 1 ಲೈನ್ ಸರಿ ಕಾಣ್ತಿಲ್ಲ ಅಥವಾ 2ನೇ ಲೈನ್ ತುಂಬ ಲೈಟಾಗಿ ಕಾಣ್ತಿದೆ, ಇವೆಲ್ಲ ಸ್ವಲ್ಪ ಪ್ರಾಬ್ಲಮ್ ಇರೋ ವಿಷಯದ್ದು ಲಕ್ಷಣಗಳು. ಅದು ಎಕ್ಟಾಪಿಕ್ ಪ್ರೆಗ್ನೆನ್ಸಿ ಆಗಿರ್ಬೋದು, ಮಿಸ್ಕ್ಯಾರೇಜ್ ಥರ ಆಗ್ಬೋದು. ಸೊ ಈ ಥರ ಸಿಚುವೇಶನ್ ಇದ್ದಾಗ ವೇಟ್ ಮಾಡೋದು ಬೇಕಾಗಿಲ್ಲ. ತುಂಬ ಜನಕ್ಕೆ ಆ ಮೂಢನಂಬಿಕೆ ಇದೆ, 2 ವಾರ ಆಗೋ ತನಕ ಅಥವಾ 1 ತಿಂಗಳಾಗೋ ತನಕ ಡಾಕ್ಟರ್ ಹತ್ರ ಹೋಗಬಾರ್ದು, ಹೋದರೆ ಅವರು ಮೆಡಿಸಿನ್ಸ್ ಕೊಟ್ಬಿಡ್ತಾರೆ, ಏನೋ ಪ್ರಾಬ್ಲಮ್ ಆಗೋಗತ್ತೆ. ಬಟ್ ನಾವು ಯಾವಾಗಲೂ ಹೇಳ್ತೀವಿ, ಟೆಸ್ಟ್ ಪಾಸಿಟಿವ್ ಬಂದ ಕೂಡಲೇ ಅಥವಾ ಪೀರಿಯಡ್ ಡಿಲೇ ಆದ ತಕ್ಷಣವೇ ಹೋಗಿ ಗೈನಕಾಲಜಿಸ್ಟನ್ನ ಮೀಟ್ ಮಾಡಿ. ಬಿಕಾಸ್ ನಾವು ಪ್ರಾಬ್ಲಮ್ಸ್ನ ಎಷ್ಟು ಬೇಗ ಕಂಡಿಡ್ಕೋತೀವೋ ಅಷ್ಟೇ ಬೇಗ ಅದನ್ನು ಟ್ರೀಟ್ ಮಾಡಿ ಪ್ರೆಗ್ನೆನ್ಸಿನ ನಮಗೆ ಸೇವ್ ಮಾಡೋದಕ್ಕೆ ಆವಾಗ ಆಪರ್ಚುನಿಟಿ ಸಿಗತ್ತೆ. ಸೊ ಓನ್ಲಿ ಥಿಂಗ್ ಮಾಡಬೇಕಾಗಿರೋದು ಯೂರಿನ್ ಟೆಸ್ಟ್. ಅದನ್ನು ಬಿಟ್ಟು ನಿಮಗೆ ವಾಂತಿ ಬರ್ತಿದೆಯಾ, ಹೊಟ್ಟೆ ನೋವು ಆಗ್ತಾ ಇದೆಯಾ, ಇನ್ನೇನು ಸಿಂಪ್ಟಮ್ಸ್ ಅನಿಸ್ತಿದ್ರು ಅದಕ್ಕೆ ನೀವು ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋಕ್ಕೆ ಹೋಗಬೇಡಿ. ಮೋಸ್ಟ್ ಆಫ್ ದ ಟೈಮ್ ಏನು ಅನ್ಸೋದೂ ಇಲ್ಲ. ಸೊ ಪೀರಿಯಡ್ಸ್ ಡಿಲೇ ಆಯಿತು ಅಥವಾ ಇರೆಗ್ಯುಲರ್ ಇದೆ ಅಂದರೆ ಹೋಗಿ ಡಾಕ್ಟರ್ನ ಮೀಟ್ ಮಾಡೋದು ಬೆಸ್ಟ್. ಓಕೆ, ಇವಾಗ ಪೀರಿಯಡ್ಸ್ ಡಿಲೇ ಅಂತಂದ್ರಿ, ನಾರ್ಮಲ್ ಆಗಿ ಕೆಲವೊಬ್ರಿಗೆ ಹೇಗಿರುತ್ತೆ ಸೈಕಲ್ ಅಂದರೆ, ಎವ್ರಿ ಮಂತ್ 2 ಡೇಸ್ ಲೇಟಾಗಿ ಅಥವಾ 2 ಡೇಸ್ ಅಡ್ವಾನ್ಸ್ ಆಗಿ 28 ಡೇಸ್ ಸೈಕಲ್ ನಡೀತಾ ಇರುತ್ತೆ. ಸೊ ಇವಾಗ ಅವ್ರು ಎಷ್ಟು ದಿವಸದವರೆಗೆ ವೆಯ್ಟ್ ಮಾಡ್ಬೋದು? ಆ್ಯಂಡ್ ಎಷ್ಟು ದಿವಸ ಅಂದರೆ ಇವಾಗ ಪೀರಿಯಡ್ಸ್ ಸ್ಟಾಪ್ ಆಗಿದೆ ಅಥವಾ ಇನ್ನೇನೋ ಇದೆ ಅಂದಾಗ ಎಷ್ಟು ದಿವಸ ಆದಮೇಲೆ ಯೂರಿನ್ ಟೆಸ್ಟಿಗೆ ಹೋಗ್ಬೋದು? ಸೊ ಯೂಶ್ವಲಿ ಯಾರಿಗೆ ರೆಗ್ಯುಲರ್ ಇದೆ ಅವರಿಗೆ 1-2 ದಿನ ಡಿಲೇ ಆದಮೇಲೂ ಪ್ರೆಗ್ನೆನ್ಸಿನಲ್ಲಿ ಪಾಸಿಟಿವ್ ಕಾಣಿಸ್ಕೊಡತ್ತೆ. ಆದರೆ ಯಾರಿಗೆ ಇರೆಗ್ಯುಲರ್ ಪೀರಿಯಡ್ಸ್ ಇದೆ, 1 ವಾರ ಲೇಟ್ ಆಗೋದು, 2 ವಾರ ಲೇಟ್ ಆಗೋದು, ಅವರಿಗೆ ಟೆಸ್ಟು ಕೂಡ ಲೇಟಾಗಿ ಪಾಸಿಟಿವ್ ಆಗಿ ಬರ್ಬೋದು. ಬಟ್ ಯಾರಿಗೆ ಡೌಟ್ ಇದೆ ಅಥವಾ ಅವರು ಪ್ರೆಗ್ನೆನ್ಸಿಗೆ ಪ್ರಯತ್ನ ಪಡ್ತಿದ್ದಾರೆ ಬಟ್ ಆಗ್ತಾ ಇಲ್ಲ, ಈ ಸಿಚುವೇಶನಲ್ಲಿ ವೇಟ್ ಮಾಡೋದು ಬೇಡ. ಯೂರಿನ್ ಟೆಸ್ಟಲ್ಲಿ ಕಾಣಿಸ್ದೇ ಇದ್ರೂ ನಮ್ಮ ಹತ್ರ ಒಂದು ಬ್ಲಡ್ ಟೆಸ್ಟ್ ಇದೆ, ಬೀಟಾ HCG ಬ್ಲಡ್ ಟೆಸ್ಟ್ ಅಂತ. ಇದು ಕೂಡ ಎಲ್ಲ ಲ್ಯಾಬ್ಸಲ್ಲಿ ಅವೈಲಬಲ್ ಇದೆ, ಎಲ್ಲ ಕಡೆನೂ ಅದನ್ನು ಮಾಡಿಸ್ಕೊಡ್ಬೋದು. ಪ್ರೆಗ್ನೆನ್ಸಿ ಟೆಸ್ಟಲ್ಲಿ ಪಾಸಿಟಿವ್ ಬರೋದಕ್ಕೂ ಮುಂಚೆ ಈ ಬ್ಲಡ್ ಟೆಸ್ಟಲ್ಲಿ ನಮಗೆ ಪ್ರೆಗ್ನೆನ್ಸಿ ಕಾಣಿಸ್ಕೊಡುತ್ತೆ. ಓಕೆ ಓಕೆ. ಇವಾಗ ಗರ್ಭಿಣಿ ಅಂತ ಕನ್ಫರ್ಮ್ ಆದಮೇಲೆ ಸ್ಟಾರ್ಟಿಂಗ್ 3 ತಿಂಗಳು ತುಂಬ ಎಚ್ಚರವಾಗಿರಿ ಅಂತ ಹಿರಿಯರು ಹೇಳ್ತಾರೆ, ಎಲ್ಲರೂ ಹೇಳೋದನ್ನು ಕೇಳಿರ್ತೀವಿ. ಅದಕ್ಕೆ ರೀಸನ್ ಏನು? ಆಮೇಲೆ ಎಚ್ಚರಿಕೆ ಅಂದರೆ ಯಾವ ರೀತಿಯಲ್ಲಿ? ಓಕೆ, ಸೊ ಮೋಸ್ಟ್ ಆಫ್ ದ ಟೈಮ್ ಏನೇನು ಕಾಂಪ್ಲಿಕೇಶನ್ಸ್ ಆಗ್ಬೋದು, ಮಿಸ್ಕ್ಯಾರೇಜ್, ಅಬಾರ್ಷನ್ ಅಂಥದ್ದು ಆಗ್ಬೋದು, ಹೈಯೆಸ್ಟ್ ರಿಸ್ಕ್ ಇರೋದು ಫಸ್ಟ್ 3 ತಿಂಗಳಲ್ಲಿ. ಇದರದ್ದು ಕಾರಣ ಏನಂದರೆ, ಪ್ಲೆಸೆಂಟಾ ಅಂತ ಒಂದು ಆರ್ಗನ್ ಡೆವಲಪ್ ಆಗಬೇಕು. ಅದು ಪಾಪುಗೆ ಬೆಳೀತಿರೋ ಭ್ರೂಣಕ್ಕೆ ಬ್ಲಡ್ ಸಪ್ಲೈ ಕೊಡೋ ಆರ್ಗನ್ನು. ಅದು ಬೆಳೆಯೋದೇನೆ 3 ತಿಂಗಳಾದಮೇಲೆ. ಸೊ ಅದು ಬೆಳೆಯೋ ತನಕ
ಬ್ಲಡ್ ಸಪ್ಲೈ ಮತ್ತು ರಿಸ್ಕು ಜಾಸ್ತಿ ಇರುತ್ತೆ. ಅದಕ್ಕೇ ನಾವು ಹೇಳೋದು ಸರ್ಟನ್ ಪ್ರಿಕಾಷನ್ಸ್ನ ನೀವು ಫಸ್ಟ್ 3 ತಿಂಗಳಲ್ಲಿ ತೊಗೊಳ್ಳಿ ಅಂತ. ಯೂಶ್ವಲಿ ನಾವೇನು ಹೇಳೋದು ಅಂದರೆ ಕೆಲವು ಫುಡ್ ಐಟಮ್ಸ್ ತೊಗೊಳ್ಬಾರ್ದು. ಅದರೊಳಗೆ ಸ್ಪೆಸಿಫಿಕ್ ಆಗಿ ಪಪಾಯ ಮತ್ತು ಪೈನಾಪಲ್ ಹೇಳ್ತೀವಿ. ಇದು ಕೂಡ ಆ್ಯಕ್ಚುಲಿ ಸಮ್ ಡಿಗ್ರಿಗೆ ಮೂಢನಂಬಿಕೆನೆ. ಬಿಕಾಸ್ ಪಪಾಯ ತೊಗೊಳ್ಬೋದು, ಆದರೆ ಪ್ರಾಪರಾಗಿ ಹಣ್ಣಾಗಿರಬೇಕು. ಕಾಯಾಗಿರೋ ಪಪಾಯನಲ್ಲಿ ಸ್ವಲ್ಪ ಕೆಮಿಕಲ್ಸ್ ಇರುತ್ತೆ, ಅದು ಯೂಟ್ರಸ್ ಕಂಟ್ರಾಕ್ಷನ್ಸ್ನ ಸ್ಟಾರ್ಟ್ ಮಾಡಿ ಮಿಸ್ಕ್ಯಾರೇಜ್ ಮಾಡಿಸ್ಬೋದು. ಸೇಮ್ ಥಿಂಗ್ ಪೈನಾಪಲ್ಲು ಕೂಡ ಚೆನ್ನಾಗಿ ಕಟ್ ಮಾಡಿ ಕ್ಲೀನ್ ಆಗಿರೋದನ್ನ ತೊಗೊಳ್ಬೋದು. ಅದರದ್ದು ಎಡ್ಜಸಲ್ಲಿ ಆ ಶಾರ್ಪ್ ಮುಳ್ಳಿರುತ್ತಲ್ಲ ಅದನ್ನು ತಿಂದರೂ ಕೂಡ ಯೂಟ್ರಸ್ ಕಂಟ್ರಾಕ್ಷನ್ಸ್ ಆಗ್ಬೋದು. ಬಟ್ ರಿಸ್ಕ್ ಏನಕ್ಕೆ ತೊಗೊಳ್ಳೋದು ಅಂತ ನಾವು ಹೇಳ್ತೀವಿ, ಅವೆರಡನ್ನು ಅವಾಯ್ಡ್ ಮಾಡಿ. ತರಕಾರಿಗಳಲ್ಲಿ ಬೇರೆ ಫುಡ್ ಐಟಮ್ಸಲ್ಲಿ ಇನ್ನೇನು ಅವಾಯ್ಡ್ ಮಾಡೋದು ಬೇಕಾಗಿಲ್ಲ. ನೀರು ಚೆನ್ನಾಗಿ ಕುಡಿಬೇಕು. ಗಂಡ ಹೆಂಡತಿ ಸೇರೋದು ಅಂದರೆ ಸೆಕ್ಷುವಲ್ ಇಂಟರ್ಕೋರ್ಸ್ನ ಅವಾಯ್ಡ್ ಮಾಡಬೇಕು ಸ್ಟಾರ್ಟಿಂಗ್ 3 months, ಫಸ್ಟ್ 3 ಮಂತ್ಸಲ್ಲಿ. ಮತ್ತು ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ಲು, ತುಂಬ ಜರ್ಕ್ ಆಗೋರೋ ಟ್ರಾವೆಲ್ಲು, ಏರ್ ಟ್ರಾವೆಲ್ಲು, ಇದನ್ನೆಲ್ಲ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಇದು ಬಿಟ್ಟರೆ ರುಟೀನ್ ಕೆಲಸಗಳು ಅವ್ರು ಏನೇನು ಮಾಡ್ಕೋತಾರೋ ಎಲ್ಲನೂ ಮಾಡ್ಕೊಂಡಿರ್ಬೋದು. ಪ್ರೆಗ್ನೆನ್ಸಿ ಆಗಿದೆ, ಅದೇನು ಕಾಯಿಲೆ ಅಲ್ಲ. ಅದಕ್ಕೆ ಅಂತ ತುಂಬ ಮಲ್ಕೊಳ್ಳೋದು, ಜಾಸ್ತಿ ಊಟ ಮಾಡೋದು, ಜಾಸ್ತಿ ರೆಸ್ಟ್ ತೊಗೊಳ್ಳೋದು, ಇದು ಮಾಡಿರೋದ್ರಿಂದ ಜಾಸ್ತಿ ಇನ್ಫ್ಯಾಕ್ಟ್ ಪ್ರಾಬ್ಲಮ್ಸೇ ಆಗ್ಬೋದು ಹೊರತು ಹೆಲ್ಪ್ ಏನಾಗಲ್ಲ.